ಮುಖ್ಯಮಂತ್ರಿ ಬದಲಾವಣೆಯ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇಂತಹ ಹೊತ್ತಲ್ಲೇ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕಾರ್ಯಕ್ರಮಕ್ಕೆ ಸಿಎಂ ಗೈರಾಗಿದ್ದಾರೆ. ಆದರೆ ಬೆಂಗಳೂರಿನಿಂದ ಕಲಬುರಗಿಗೆ, ಕಲಬುರಗಿಯಿಂದ ದೆಹಲಿಗೂ ಖರ್ಗೆ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿರೋದು ಹತ್ತಾರು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಕುರ್ಚಿ ಕಚ್ಚಾಟದ ಮಧ್ಯೆ ಖರ್ಗೆ ಡಿಕೆಶಿ ಮಾತುಕತೆ. ಬೆಂಗಳೂರು, ಕಲಬುರಗಿ, ದೆಹಲಿಗೆ ಒಟ್ಟಿಗೆ ಪಯಣ. ರಾಜ್ಯದಲ್ಲಿ ದಿನ ಬೆಳಗಾದರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯದ್ದೇ ಸದ್ದು ಗದ್ದಲ. ಈ ಕುರ್ಚಿ ಕಚ್ಚಾಟದ ಮಧ್ಯೆನೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಗೆ ಒಂದೇ ವಿಮಾನದಲ್ಲಿ ಬಂದಿಳಿದ್ರು. ಒಂದೇ ಕಾರಿನಲ್ಲಿ ಕಲಬುರಗಿಯಿಂದ ಚಿತ್ತಾಪುರದಲ್ಲಿ 1069 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಪ್ರಯಾಣ ಬೆಳೆಸಿದ್ರು. ಆಮೇಲೆ ಚಿತ್ತಾಪುರ ಕಾರ್ಯಕ್ರಮ ಮುಗಿಸಿದ ಇಬ್ಬರು ನಾಯಕರು ಒಂದೇ ವಿಮಾನದಲ್ಲಿ ದೆಹಲಿಗೂ ಒಟ್ಟಿಗೆ ಹೋದ್ರು. ಯುಗಾದಿ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತಿರೋ ಡಿಕೆ ಶಿವಕುಮಾರ್ ಆಪ್ತ ಶಾಸಕರ ಹೇಳಿಕೆ ಬೆನ್ನಲ್ಲೇ ಖರ್ಗೆ ಅವರ ಜೊತೆ ಡಿಕೆ ಶಿವಕುಮಾರ್ ಇಡೀ ದಿನ ಒಟ್ಟೊಟ್ಟಿಗೆ ಕಾಣಿಸಿಕೊಂಡ್ರು. ಚಿತ್ತಾಪುರ ಕ್ಷೇತ್ರಕ್ಕೆ 1069 ಕೋಟಿ ರೂಪಾಯಿ ಗಿಫ್ಟ್. ಡಿಕೆಶಿ ಖರ್ಗೆ ಇದ್ರೂ ಕಾರ್ಯಕ್ರಮಕ್ಕೆ ಸಿಎಂ ಗೈರು. ಒಂದು ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಖರ್ಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಆದರೆ ಏನೇನು ಮಾತುಕತೆ ಆಡಿದ್ರು ಅನ್ನೋ ಗುಟ್ಟನ್ನ ಇಬ್ಬರೂ ಬಿಟ್ಟುಕೊಡ್ಲಿಲ್ಲ. ಇದರ ಮಧ್ಯೆನೇ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು 1069 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ಆದರೆ ಸಿಎಂ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು ಅಂತ ಕಲಬುರಗಿಯ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಹೀಗಾಗಿ ನಾಯಕತ್ವ ಬದಲಾವಣೆ ವಿಷಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ ಅನ್ನೋ ಚರ್ಚೆಗಳೂ ಶುರುವಾಗಿದೆ. ಬಿಜೆಪಿಯವರ ಜೊತೆ ಸ್ವಪಕ್ಷದವರಿಗೂ ಖರ್ಗೆ ಕ್ಲಾಸ್. ಇನ್ನು ಚಿತ್ತಾಪುರ ಸಮಾವೇಶದಲ್ಲಿ ಖರ್ಗೆ ಬಿಜೆಪಿಯವರ ಕಿವಿ ಹಿಂಡಿದ್ರು. ಜೊತೆಗೆ ಸ್ವಪಕ್ಷದವರಿಗೂ ತರಾಟೆಗೆ ತಗೊಂಡ್ರು. 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗ್ತಿವೆ. ಆದ್ರೂ ಬಿಜೆಪಿಯವರು ನಮ್ಮನ್ನ ಬೈದಾಡಿಕೊಂಡು ಓಡಾಡ್ತಾರೆ, ನಮ್ಮವರು ಅಭಿವೃದ್ಧಿ ಆಗ್ತಿಲ್ಲ ಅಂತಾರೆ. ಇದು ಸರಿಯಲ್ಲ ಅಂತ ಖರ್ಗೆ ಸಿಟ್ಟು ಹೊರಹಾಕಿದ್ರು. ಒಂದು ಕಡೆ ನಮ್ಮ ಸರ್ಕಾರ ಇಷ್ಟೊಂದು ಕೆಲಸ ಮಾಡಿ ಸರ್ಕಾರ ಸರಿ ಇಲ್ಲ ಅಂತ ಒಬ್ಬರು ಕೆಲವು ಹೇಳ್ತಾರೆ. ಅದರ ಪ್ರಚಾರ ಮಾಡ್ತಾರೆ, ನಮ್ಮವರೇ ಪ್ರಚಾರ ಮಾಡ್ತಾರೆ. ಇದು ಸರಿಯಲ್ಲ. ಈ ಬಿಜೆಪಿದವ್ರಿಗಂತೂ ಏನೂ ಕೆಲಸ ಇಲ್ಲ. ಬಿಜೆಪಿದವ್ರಿಗೆ ಒಂದೇ ಕೆಲಸ, ಕಾಂಗ್ರೆಸ್ಗೆ ಬೈಯೋದು, ಪ್ರಿಯಾಂಕಗೆ ಬೈಯೋದು, ನನಗೆ ಬೈಯೋದು, ರಾಹುಲ್ ಗಾಂಧಿ ಅವ್ರಿಗೆ ಬೈಯೋದು ಮತ್ತು ಸೋನಿಯಾ ಗಾಂಧಿ ಅವರಿಗೆ ಬೈಯೋದು, ನಮ್ಮೆಲ್ಲರಿಗೆ ಬೈಯೋದು. ಮತ್ತು ಮ್ಯಾಲಿಂದ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ಗೆ ಅವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಚಿತ್ತಾಪುರ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ 5 ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತ ಹೇಳಿದ್ರು. ಬರೀ 3 ನಿಮಿಷದಲ್ಲೇ ಸರ್ಕಾರದ ಸಾಧನೆ ಬಗ್ಗೆ ಮಾತಾಡಿ ಸುಮ್ಮನಾದ್ರು. ನಾವು 5 ಗ್ಯಾರಂಟಿಲಿ ಏನು ನಿಮಗೆ ಸುಮಾರು 9,000 ಕೋಟಿ ರೂಪಾಯಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ತಾಯಂದಿರೆಲ್ಲ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ನಮ್ಮ ಆಡಳಿತ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಅಂತ ಹೇಳಿ ಇವತ್ತು ರಾಷ್ಟ್ರದ ಅನೇಕ ನಾಯಕರುಗಳು ಇವತ್ತು ಬಿಂಬಿಸ್ತಾ ಇದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ವೇದಿಕೆಯಲ್ಲಿ ಅಬ್ಬರದ ಭಾಷಣ ಮಾಡಿದ್ರು. ಬಿಜೆಪಿಯವರಿಗೆ ಮೊದಲ ಟಾರ್ಗೆಟ್ ಮುಖ್ಯಮಂತ್ರಿಗಳು, 2ನೇ ಟಾರ್ಗೆಟ್ ಡಿಕೆ ಶಿವಕುಮಾರ್, 3ನೇ ಟಾರ್ಗೆಟ್ ನಾನೇ ಅಂತ ಹೇಳಿಕೆ ಕೊಟ್ರು. ನೀನು ಬಿಜೆಪಿ ಅವರಿಗೆ ಪ್ರೈಮ್ ಟಾರ್ಗೆಟ್ ಆಗಿದ್ಯಾ. ಮೊದಲನೇ ಟಾರ್ಗೆಟ್ ಸಿದ್ದರಾಮಯ್ಯನವರು, 2ನೇ ಟಾರ್ಗೆಟ್ ಡಿಕೆ ಶಿವಕುಮಾರ್ ಅವರು, 3ನೇ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ನಮ್ಮ ಮೂಲಮಂತ್ರ ಅಂತ ಕೈ ನಾಯಕರು ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ಆದರೆ ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಹತ್ತಾರು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಎಐಸಿಸಿ ನಾಯಕರನ್ನೂ ಭೇಟಿಯಾಗಲಿದ್ದು ಡಿಸಿಎಂ ಅವರ ಕನಸು ನನಸಾಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ.